ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಗಣಗಳ ಅಧಿಪತಿಯಾದ ಗಣಪತಿಯನ್ನು ಮೊದಲು ಪೂಜಿಸಲಾಗುತ್ತದೆ. ಎಲ್ಲಕ್ಕಿಂತ ಮೊದಲು ಅವನನ್ನು ಪೂಜಿಸಲಾಗುತ್ತದೆ. ಅವನ ನಂತರ ಇತರ ದೇವತೆಗಳನ್ನು ಪೂಜಿಸಲಾಗುತ್ತದೆ. ಯಾವುದೇ ಆಚರಣೆಯಲ್ಲಿ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ, ಏಕೆಂದರೆ ಗಣೇಶ ಅಡೆತಡೆಗಳ ನಾಶಕ ಮತ್ತು ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ. ಗಣಗಳ ಅಧಿಪತಿಯಾದ ಗಣಪತಿಯನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಗಣಪತಿ, ವಿನಾಯಕ, ಗಜಾನನ, ಏಕದಂತ ಹಾಗೆ ನಾನಾ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಬಾರಿ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ 7 ಶನಿವಾರ ಆಚರಿಸಲಾಗುತ್ತದೆ. ಶ್ರೀ ಗಣೇಶ ಹಬ್ಬದ ಇತಿಹಾಸವು ಬಹಳ ಪ್ರಾಚೀನವಾದದ್ದು. ಗಣೇಶನನ್ನು ಅಡೆತಡೆಗಳ ನಾಶಕ ಎಂದು ಪರಿಗಣಿಸಲಾಗಿದೆ. ಇದು ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಹಬ್ಬವನ್ನು ಪುಣೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪ್ರಾರಂಭಿಸಿದ್ದರು. ಶಿವಾಜಿ ಮಹಾರಾಜರು ಅತ್ಯಂತ ಉತ್ಸಾಹದಿಂದ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ಅವರು ಈ ಉತ್ಸವದ ಮೂಲಕ ಜನಜಾಗೃತಿ ಮೂಡಿಸಿದರು. ಗಣೇಶ ಚತುರ್ಥಿ ಇತಿಹಾಸ 1630-1680 ಅವಧಿಯಲ್ಲಿ ಛತ್ರಪತಿ ಶಿವಾಜಿ ಸಂಸ್ಥಾಪಕ ಕಾಲದಲ್ಲಿ ಸಾರ್ವಜನಿಕ ಸಮಾರಂಭವಾಗಿ ಗಣೇಶ ಚತುರ್ಥಿಯನ್ನು ಆಚರಿಸಲಾಯಿತು ಎಂದು ಅಂದಾಜಿಸಲಾಗಿದೆ. ಮರಾಠ ಸಾಮ್ರಾಜ್ಯ ಎಂದು ಆಚರಿಸಲಾಯಿತು. ಶಿವಾಜಿಯ ಕಾಲದಲ್ಲಿ ಈ ಗಣೇಶೋತ್ಸವವನ್ನು ಅವನ ಸಾಮ್ರಾಜ್ಯದ ಟೋಟೆಮ್ ಆಗಿ ನಿಯಮಿತವಾಗಿ ಆಚರಿಸಲು ಪ್ರಾರಂಭಿಸಿತು. ಪೇಶ್ವೆಗಳ ಅಂತ್ಯದ ನಂತರ ಇದು ಕುಟುಂಬದ ಹಬ್ಬವಾಗಿ ಉಳಿಯಿತು. ಇದನ್ನು 1893ರಲ್ಲಿ ಬಾಲಗಂಗಾಧರ ಲೋಕಮಾನ್ಯ ತಿಲಕ್, ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಪುನರುಜ್ಜೀವನಗೊಳಿಸಿದರು. ಗಣೇಶ ಚತುರ್ಥಿಯನ್ನು ಹಿಂದೂ ಜನರ ವಾರ್ಷಿಕ ದೇಶೀಯ ಹಬ್ಬವಾಗಿ ಹೆಚ್ಚಿನ ಸಿದ್ಧತೆಯೊಂದಿಗೆ ಆಚರಿಸಲು ಪ್ರಾರಂಭಿಸಿದರು. ಸಾಮಾನ್ಯವಾಗಿ ಇದನ್ನು ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರರ ನಡುವಿನ ಸಂಘರ್ಷವನ್ನು ಹೋಗಲಾಡಿಸಲು ಮತ್ತು ಜನರಲ್ಲಿ ಐಕ್ಯತೆಯನ್ನು ತರಲು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲು ಪ್ರಾರಂಭವಾಯಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಮಹಾರಾಷ್ಟ್ರದ ಜನರು ಅತ್ಯಂತ ಧೈರ್ಯ ಮತ್ತು ರಾಷ್ಟ್ರೀಯತೆಯ ಉತ್ಸಾಹದಿಂದ ಬ್ರಿಟಿಷರ ಕ್ರೂರ ವರ್ತನೆಗೆ ಪ್ರತಿಕ್ರಿಯಿಸಿದ್ದಾರೆ. ಫ್ರೀ ಆಗಿರಬೇಕೆಂದು ಸಂಭ್ರಮಿಸುವ ಶುರು ಮಾಡಿದೆ. ಗಣೇಶ ವಿಸರ್ಜನಾ ಆಚರಣೆಯನ್ನು ಬಾಲಗಂಗಾಧರ ಲೋಕಮಾನ್ಯ ತಿಲಕರು ಸ್ಥಾಪಿಸಿದರು. ಕ್ರಮೇಣ ಜನರು ಈ ಹಬ್ಬವನ್ನು ಕುಟುಂಬದ ಆಚರಣೆಗಳಿಗಿಂತ ಸಮುದಾಯದ ಸಹಭಾಗಿತ್ವದ ಮೂಲಕ ಆಚರಿಸಲು ಪ್ರಾರಂಭಿಸಿದರು. ಸಮಾಜ ಮತ್ತು ಸಮುದಾಯದ ಜನರು ಸಾಮೂಹಿಕವಾಗಿ ಭೌತಿಕ ಭಾಷಣ, ಕವನ, ನೃತ್ಯ, ಭಕ್ತಿಗೀತೆಗಳು, ನಾಟಕ, ಸಂಗೀತ, ಉತ್ಸವಗಳು, ಜನಪದ ನೃತ್ಯ ಮುಂತಾದ ಚಟುವಟಿಕೆಗಳನ್ನು ಒಟ್ಟಾಗಿ ಸಮುದಾಯ ಉತ್ಸವವಾಗಿ ಆಚರಿಸಲು ನಡೆಸುತ್ತಾರೆ. ಜನರು ದಿನಾಂಕದ ಮೊದಲು ಒಟ್ಟುಗೂಡುತ್ತಾರೆ ಮತ್ತು ಆಚರಿಸುತ್ತಾರೆ ಮತ್ತು ಅಂತಹ ದೊಡ್ಡ ಗುಂಪನ್ನು ಹೇಗೆ ನಿಭಾಯಿಸಬೇಕೆಂದು ನಿರ್ಧರಿಸುತ್ತಾರೆ. ಗೌರಿ ಗಣೇಶ ಹಬ್ಬದ ಮಹತ್ವ. ಹಿಂದೂ ಪುರಾಣಗಳ ಪ್ರಕಾರ ಗಣೇಶನು ಮಾಘ ಮಾಸದ ಚತುರ್ಥಿಯಂದು ಪ್ರಕಾಶಮಾನವಾದ 15 ದಿನದ 4ನೇ ದಿನ ಜನಿಸಿದನೆಂದು ನಂಬಲಾಗಿದೆ. ಅಂದಿನಿಂದ ಗಣೇಶನ ಜನ್ಮ ದಿನಾಂಕವನ್ನು ಗಣೇಶ ಚತುರ್ಥಿ ಎಂದು ಆಚರಿಸಲು ಪ್ರಾರಂಭಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬವನ್ನು ಹಿಂದೂಗಳು ಮತ್ತು ಪ್ರಪಂಚದಾದ್ಯಂತ ಅನೇಕ ಇತರ ಸಮುದಾಯಗಳು ಆಚರಿಸುತ್ತಾರೆ.